ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಶಾಸಕರ ಅಸಮಾಧಾನಕ್ಕೆ ಶಾಸಕ ಶಿವಗಂಗಾ ಬಸವರಾಜ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಎಲ್ಪಿ ಸಭೆಯಲ್ಲಿ ಸುಮ್ಮನೆ ಕೂರ್ತಾರೆ, ಯಾರಾದ್ರೂ ಹುಲಿ ಸಿಂಹ ತಂದಿರ್ತಾರ, ಅಲ್ಲಿ ಮಾತನಾಡದೆ ಮಾಧ್ಯಮಗಳ ಬಳಿ ಮಾತಾಡ್ತಾರೆ ಅಂತ ಅಸಮಾಧಾನಿತ ಶಾಸಕರ ವಿರುದ್ಧ ಶಾಸಕ ಶಿವಗಂಗಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಾಸಕ ರಾಜು ಕಾಗೆ ರಾಜೀನಾಮೆ ಕೊಡ್ತೀನಿ ಅಂತ 2-3 ಸಾರಿ ಹೇಳಿರಬೇಕು, ಯಾರೂ ರಾಜೀನಾಮೆ ಕೊಡಲ್ಲ. ಭ್ರಷ್ಟಾಚಾರ ಏಕೆ ನಡೀತಿದೆ, ಭ್ರಷ್ಟಾಚಾರಕ್ಕೆ ಇವರೇಕೆ ಅವಕಾಶ ಕೊಡಬೇಕು. ಹಿರಿಯ ಶಾಸಕರಲ್ಲಿ ನಾನು ಮನವಿ ಮಾಡ್ತೀನಿ, ಈ ರೀತಿ ಏನೇ ಚರ್ಚೆ ಇದ್ರೂ ಸಿಎಲ್ಪಿ ಕರೆಯಲು ಪತ್ರ ಬರೀರಿ. ವಿಪಕ್ಷಗಳಿಗೆ ನಾವೇ ಅಸ್ತ್ರ ಕೊಟ್ಟ ಹಾಗೆ ಆಗುತ್ತೆ. ನಾನೇ ಪ್ರತಿ ವಾರ ನನ್ನ ಕ್ಷೇತ್ರದಲ್ಲಿ 1.5 ಕೋಟಿ ಗುದ್ದಲಿ ಪೂಜೆ ಮಾಡ್ತೀನಿ, ಅನುದಾನ ಇಲ್ಲದೆ ಹೇಗ್ ಮಾಡ್ತೀನಿ. ಎಲ್ಲರ ಮನೆಯಲ್ಲಿಯೂ ಅಸಮಾಧಾನ ಇರುತ್ತೆ, ಕಾಂಗ್ರೆಸ್ ಕುಟುಂಬದಲ್ಲಿ ಹೆಚ್ಚು ಕಡಿಮೆ ಇರೋದು ಸಹಜ ಅಂತ ಹೇಳಿದ್ರು. ನಮ್ಮ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಡೆಯಲು ಕೆಲವು ಇಲಾಖೆಯಲ್ಲಿ ಮಂತ್ರಿಗಳ ಹಸ್ತಕ್ಷೇಪಕ್ಕೆ ತಡೆ ಹಾಕಲಾಗಿದೆ. ಆದರೆ ರಾಜು ಕಾಗೆ ಅವರಿಗೆ ವೇಗವಾಗಿ ಕೆಲಸ ಆಗ್ತಿಲ್ಲ ಅನ್ನೋ ಆರೋಪವಿದೆ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದ್ರು. ಜಮೀರ್ ಹೃದಯವಂತ ಸಚಿವ, ಅಲ್ಪಸಂಖ್ಯಾತರಿಗೆ ಸಾಕಷ್ಟು ಕೆಲಸ ಮಾಡ್ತಿದ್ದಾರೆ, ರಾಜೀನಾಮೆ ನೀಡುವ ಅಗತ್ಯ ಇಲ್ಲ. ಜಮೀರ್ ಶ್ರೀಮಂತ, ಚಿಲ್ಲರೆ ದುಡ್ಡು ಯಾಕಬೇಕು, ಗ್ಯಾರಂಟಿಯಿಂದ ಮಾತ್ರ ಅಲ್ಲ, ಬಿಜೆಪಿ ಅವಧಿಯ ಬಾಕಿ ಹಣ ಇತ್ತು, ಈಗ ಪ್ರತಿ ಶಾಸಕರಿಗೆ 50 ಕೋಟಿ ವಿಶೇಷ ಅನುದಾನ ಕೊಡ್ತಿದ್ದಾರೆ ಅಂತ ಹೇಳಿದ್ರು. ರಾಜ್ಯದ ಜನತೆಗೆ ಈ ಸರ್ಕಾರ ಶಾಪಗ್ರಸ್ತವಾಗಿ ಪರಿಗಣಿಸಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಆಡಳಿತ ಪಕ್ಷದ ಶಾಸಕರೇ ಈ ಸರ್ಕಾರದ ಬಗ್ಗೆ ಆರೋಪ ಮಾಡಿದ್ದಾರೆ. ಹಣ ನೀಡದೆ ವರ್ಕ್ ಆರ್ಡರ್ ಸಿಗ್ತಿಲ್ಲ ಅಂತ ರಾಜು ಕಾಗೆ ಹೇಳಿದ್ದಾರೆ. ಸಿದ್ದರಾಮಯ್ಯ ಹತ್ರ ಕಾಸು ಇಲ್ಲ, ಹಣ ಕೇಳಲು ಬರಬೇಡಿ ಅಂತ ಪರಮೇಶ್ವರ್ ಕೂಡ ಮಾತಾಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಲೂಟಿ ಮಾಡಿದ್ದಾರೆ. ಮೈಸೂರು ಮುಡಾ ಹಗರಣದಲ್ಲಿ ಸಿದ್ದರಾಮಯ್ಯ ಅವರೇ ಭಾಗಿಯಾಗಿದ್ರು. ನಾವು ಹೋರಾಟ ಮಾಡಿದ್ರೆ ಸಿದ್ದರಾಮಯ್ಯ ಹಗುರವಾಗಿ ಮಾತಾಡಿದ್ರು. ದೇವರಾಜ್ ಅರಸರ ದಾಖಲೆ ಮುರಿಯಲು ಸಿದ್ದರಾಮಯ್ಯ ಕುರ್ಚಿಗೆ ಅಂಟಿಕೊಂಡು ಕುಳಿತಿದ್ದಾರೆ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನ ಉಳಿಸಿಕೊಳ್ಳಲು ಆಪ್ತ ಸಚಿವರಿಗೆ ಟಾರ್ಗೆಟ್ ಕೊಟ್ಟಿದ್ದಾರೆ. ಅದಕ್ಕಾಗಿಯೇ ಬಿ ನಾಗೇಂದ್ರ ಹಳ್ಳಕ್ಕೆ ಬಿದ್ದಿದ್ದು. ನೆಕ್ಸ್ಟ್ ಸರದಿ ಸಚಿವ ಜಮೀರ್ ಅಹಮದ್ ಅವರದ್ದು. ಸಿದ್ದರಾಮಯ್ಯ ರಾಜೀನಾಮೆ ನೀಡದೆ ಹೋದ್ರೆ ರಾಜ್ಯಪಾಲರು ಮಧ್ಯ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರು. ಅಬಕಾರಿ ವಸತಿ ಬಳಿಕ ಶಿಕ್ಷಣ ಇಲಾಖೆಯಲ್ಲೂ ಲಂಚಾವತಾರ ನಡೀತಿರೋ ಆರೋಪ ಕೇಳಿಬಂದಿದೆ. ಶಿಕ್ಷಕರ ಪ್ರಥಮ ವೇತನ ಪ್ರಮಾಣ ಪತ್ರ ಶಿಫಾರಸ್ಸಿಗೂ ಲಂಚ ನೀಡಬೇಕೆಂಬ ಆರೋಪ ಕೇಳಿಬಂದಿದೆ. ಮಂಡ್ಯ ಡಿಡಿಪಿಐ ಲಂಚ ದಾಹಕ್ಕೆ 2 ವರ್ಷದಿಂದ ಸಂಬಳ ಇಲ್ಲದೆ 4 ಶಿಕ್ಷಕರ ಕುಟುಂಬ ಬೇಸತ್ತು ಹೋಗಿದ್ದಾರೆ. ಡಿಡಿಪಿಐ ಶಿಫಾರಸು ಕೊಡದಿದ್ರೆ ಆತ್ಮಹತ್ಯೆ ದಾರಿ ಹಿಡಿತೇವೆ ಅಂತ ಮಂಡ್ಯ ಡಿಡಿಪಿಐ ವಿರುದ್ಧ ಅನುದಾನಿತ ಶಾಲಾ ಶಿಕ್ಷಕರು ಆರೋಪ ಮಾಡಿದ್ದಾರೆ. 2023ರಲ್ಲಿ ಸರ್ಕಾರಿ ಅನುದಾನಕ್ಕೆ ಒಳಪಟ್ಟಿದ್ದ ಅರುಣೋದಯ ವಿದ್ಯಾಸಂಸ್ಥೆಯ ಶಾಲೆಗಳಿಗೆ ಸರ್ಕಾರಿ ಸಹಾಯಾನುದಾನಕ್ಕೆ 4 ಶಿಕ್ಷಕರು ಮನವಿ ಮಾಡಿದ್ರು. ಆದರೆ ಶಿಫಾರಸು ಪತ್ರಕ್ಕಾಗಿ 2 ವರ್ಷಗಳಿಂದ ಮುಖ್ಯ ಶಿಕ್ಷಕ ರಮೇಶ್, ಸಹ ಶಿಕ್ಷಕರಾದ ಪಲ್ಲವಿ, ಮಹದೇವ, ಮಮತಾ ಅಲೆದಾಡ್ತಿದ್ದಾರೆ. 4ರಿಂದಲೂ ತಲಾ 5 ಲಕ್ಷಕ್ಕೆ ಬೇಡಿಕೆ ಇಡಲಾಗಿದೆ. ಲಂಚ ಕೊಡಲು ನಿರಾಕರಿಸಿದ್ದಕ್ಕೆ 2 ವರ್ಷದಿಂದ ಪತ್ರ ಕೊಡದೆ ನಿರ್ಲಕ್ಷ್ಯ ಮಾಡುತ್ತಿದ್ದಾರೆಂದು ಆರೋಪಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.